ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮಃ. ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ. ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ನಾನಿವಾಗ ಮಕರ ರಾಶಿಯ 2026 ಜನವರಿ ಭವಿಷ್ಯವನ್ನು ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ. ಮತ್ತು ಎಲ್ಲರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಬನ್ನಿ ನೋಡೋಣ 2026 ಮಕರ ರಾಶಿ ಭವಿಷ್ಯ ಹೇಗಿದೆ ಅನ್ನೋದನ್ನು. ಈ ಜನವರಿ 6ರ ನಂತರ, ಅಂದರೆ ಇವತ್ತು 6ನೇ ತಾರೀಕು, ಈ 6ರ ನಂತರ ಮಕರ ರಾಶಿಯವರ ಭವಿಷ್ಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ಮಕರ ರಾಶಿಯವರು ಜೀವನದಲ್ಲಿ ಶ್ರದ್ಧೆ, ಪರಿಶ್ರಮ ಮತ್ತು ಹೊಣೆಗಾರಿಕೆಯ ಮಿಶ್ರಣದಿಂದ ವಿಶಿಷ್ಟ ಸ್ಥಾನವನ್ನು ಹೊಂದಿರುತ್ತಾರೆ. ಜನವರಿ 6ರ ನಂತರದ ಸಮಯವು ನಿಮ್ಮ ಜೀವನದಲ್ಲಿ ಹಲವಾರು ರೀತಿಯ ಪರಿಣಾಮಗಳನ್ನು ತರುತ್ತದೆ. ಈ ಅವಧಿಯು ನೀವು ಎದುರಿಸಬೇಕಾದ ಸವಾಲುಗಳು ಮತ್ತು ಅವಕಾಶಗಳನ್ನು ಸವಿಸ್ತಾರವಾಗಿ ವಿವರಿಸುತ್ತದೆ. ಸಾಮಾಜಿಕ ಜೀವನದಲ್ಲಿ ಮಕರ ರಾಶಿಯವರು ತಮ್ಮ ಶ್ರದ್ಧೆ ಮತ್ತು ನೈತಿಕತೆಯಿಂದ ಜನರ ಮೇಲೆ ಉತ್ತಮ ಪ್ರಭಾವವನ್ನು ಬೀರುತ್ತಾರೆ. ಈ ಸಮಯದಲ್ಲಿ ಸಂಬಂಧಗಳು ಗಾಢವಾಗುವ ಸಾಧ್ಯತೆ ಇದೆ. ಪೋಷಕರು, ಹಿರಿಯರು ಮತ್ತು ಸ್ನೇಹಿತರು ನಿಮ್ಮ ಜೀವನದಲ್ಲಿ ಮುಖ್ಯ ಪಾತ್ರ ವಹಿಸಲಿದ್ದಾರೆ. ನಿಮ್ಮ ಶ್ರದ್ಧೆ, ಸತ್ಯ ಮತ್ತು ಶ್ರಮದ ಫಲವಾಗಿ ಕುಟುಂಬದ ಸಂಗತಿಗಳು ಸುಧಾರಣೆಯತ್ತ ಸಾಗಬಹುದು ಸ್ನೇಹಿತರೆ. ವೃತ್ತಿಪರ ಜೀವನದಲ್ಲಿ ಈ ಸಮಯವು ಬಲಿಷ್ಠವಾಗಿ ಕಾರ್ಯನಿರ್ವಹಿಸುವ ಅವಧಿ. ಉದ್ಯೋಗದಲ್ಲಿ ನೀವು ಹೊಸ ಹೊಣೆಗಾರಿಕೆಗಳನ್ನು ಹೊತ್ತಿಕೊಳ್ಳಬಹುದು. ಶ್ರಮದ ಮೂಲಕ ನಿಮ್ಮ ಸ್ಥಾನವನ್ನು ಸ್ಥಿರಗೊಳಿಸುವ ಅವಕಾಶವು ಈ ಸಮಯದಲ್ಲಿ ದೊರಕಲಿದೆ. ಉದ್ಯಮಿಗಳಿಗಾಗಿ ಹೊಸ ಯೋಜನೆಗಳು, ಕಾರ್ಯತಂತ್ರಗಳು ಮತ್ತು ಹೂಡಿಕೆಗಳ ಬಗ್ಗೆ ಆಲೋಚನೆ ಮಾಡುವ ಸಮಯವಾಗಿದೆ. ಮಕರ ರಾಶಿಯವರು ತಮ್ಮ ಆತ್ಮವಿಶ್ವಾಸದಿಂದ ಎಲ್ಲ ಸಂಕಷ್ಟಗಳನ್ನು ಗೆಲ್ಲುವ ಶಕ್ತಿ ಹೊಂದಿದ್ದಾರೆ. ಆರ್ಥಿಕ ಜೀವನದಲ್ಲಿ ಈ ಅವಧಿಯು ಸಮೃದ್ಧಿ ತರುತ್ತದೆ. ಧನ ಸಂಚಯದಲ್ಲಿ ಏರಿಳಿತವಾಗುವ ಸಾಧ್ಯತೆ ಇದೆ. ಹೂಡಿಕೆಗಳ ಕುರಿತು ವಿಚಾರಿಸಿ ನಿರ್ಧಾರ ತೆಗೆದುಕೊಳ್ಳುವುದರಲ್ಲಿ ಜಾಗರೂಕತೆ ಅಗತ್ಯವಿದೆ. ಧನದ ನಿರ್ವಹಣೆಯಲ್ಲಿ ತಾರತಮ್ಯವಿಲ್ಲದೆ ಕ್ರಮಬದ್ಧತೆಯನ್ನು ಅನುಸರಿಸುವುದು ನಿಮಗೆ ಉತ್ತಮ ಫಲ ನೀಡುತ್ತದೆ ಸ್ನೇಹಿತರೆ. ಆರೋಗ್ಯದ ದೃಷ್ಟಿಯಿಂದ ಜನವರಿ 6ರ ನಂತರದ ಸಮಯದಲ್ಲಿ ದೈಹಿಕ ಹಾಗೂ ಮಾನಸಿಕ ಆರೋಗ್ಯಕ್ಕೆ ಗಮನ ನೀಡುವುದು ಬಹುಮುಖ್ಯ. ಸನ್ಮಾರ್ಗದಲ್ಲಿ ಊಟ, ವ್ಯಾಯಾಮ ಮತ್ತು ವಿಶ್ರಾಂತಿ ನಿಯಮಿತವಾಗಿರಲಿ. ಒತ್ತಡವನ್ನು ತಡೆಯಿರಿ. ಧ್ಯಾನ ಮತ್ತು ಯೋಗ ಉಪಯುಕ್ತವಾಗುತ್ತದೆ. ಸ್ವಲ್ಪ ಜಾಗರೂಕತೆ ಆರೋಗ್ಯವನ್ನು ಸುಧಾರಿಸುತ್ತದೆ. ಮಾನಸಿಕವಾಗಿ ಈ ಸಮಯವು ಚಿಂತನಾಶೀಲ ಮತ್ತು ಧೈರ್ಯವಂತಿಕೆಯಾಗಿದೆ. ಹೊಸ ವಿಚಾರಗಳು, ಹೊಸ ಗುರಿಗಳು ನಿಮ್ಮ ಮನಸ್ಸನ್ನು ಚುರುಕುಗೊಳಿಸುತ್ತವೆ. ಆಸೆ, ಅಭಿಲಾಷೆ ಮತ್ತು ದೃಢತೆಯಿಂದ ನಿಮ್ಮ ಜೀವನದ ಗುರಿಗಳನ್ನು ಸಾಧಿಸಲು ಸಾಧ್ಯ. ಮಕರ ರಾಶಿಯವರು ಜೀವನದಲ್ಲಿ ಶ್ರಮ, ಶ್ರದ್ಧೆ ಮತ್ತು ಸ್ಥಿರತೆಯಿಂದ ವಿಶೇಷವಾಗಿ ಗುರುತಿಸಿಕೊಂಡಿರುತ್ತಾರೆ. ಈ ರಾಶಿಯವರಿಗೆ ಜೀವನದಲ್ಲಿ ಎಲ್ಲವೂ ತಕ್ಷಣ ಸಿಗುವುದಿಲ್ಲ, ಆದರೆ ಅವರ ಪರಿಶ್ರಮದಿಂದ, ನಿಯಮ ಪಾಲನೆಯಿಂದ ಹಾಗೂ ನೈತಿಕತೆಯಿಂದ ಸಾಧನೆ ಮಾಡುತ್ತಾರೆ. ಜನವರಿ 6ರ ನಂತರದ ಸಮಯವು ಮಕರ ರಾಶಿಯವರಿಗಾಗಿ ಹೊಸ ಆರಂಭ, ಹೊಸ ಸಂಕಲ್ಪ ಮತ್ತು ಹೊಸ ಗುರಿಗಳ ಸಾಧನೆಯ ಸಮಯವಾಗಲಿದೆ. ಈ ಸಮಯದಲ್ಲಿ ಮಕರ ರಾಶಿಯವರ ವ್ಯಕ್ತಿತ್ವದಲ್ಲಿ ಕೆಲವೇ ವಿಶೇಷ ಲಕ್ಷಣಗಳು ಗಮನಾರ್ಹವಾಗುತ್ತವೆ. ಅವರು ತಮ್ಮ ವ್ಯಕ್ತಿತ್ವದ ಮೂಲಕ ಸುತ್ತಲಿನವರಿಗೆ ಪ್ರಭಾವ ಬೀರುತ್ತಾರೆ. ಅವರ ಶ್ರಮ, ಧೈರ್ಯ ಮತ್ತು ಸ್ವಭಾವದ ಶ್ರದ್ಧೆಯಿಂದ ಜನರ ನಂಬಿಕೆ ಹೆಚ್ಚುತ್ತದೆ. ಸಹೋದ್ಯೋಗಿಗಳು, ಸ್ನೇಹಿತರು ಮತ್ತು ಕುಟುಂಬಸ್ಥರು ಮಕರ ರಾಶಿಯವರ ಕಡೆಗೆ ಹೆಚ್ಚು ಗೌರವ ತೋರಿಸುತ್ತಾರೆ. ಅವರು ಯಾವುದೇ ಕೆಲಸವನ್ನು ಆರಂಭಿಸುವ ಮೊದಲು ಸಮಗ್ರವಾಗಿ ಯೋಚಿಸುತ್ತಾರೆ. ಸಂಯಮ, ಶ್ರದ್ಧೆ ಮತ್ತು ದೃಢತೆಯಿಂದ ಕಾರ್ಯನಿರ್ವಹಿಸುವುದು ಅವರಿಗೆ ನೈತಿಕ ಶಕ್ತಿಯನ್ನು ನೀಡುತ್ತದೆ. ಸಾಮಾಜಿಕ ಜೀವನದಲ್ಲಿ ಜನವರಿ 6ರ ನಂತರ ಮಕರ ರಾಶಿಯವರು ತಮ್ಮ ಸಂಬಂಧಗಳನ್ನು ಬಲಪಡಿಸುವ ಅವಕಾಶಗಳನ್ನು ಕಾಣುತ್ತಾರೆ. ಕುಟುಂಬದ ಸದಸ್ಯರು, ಹಿರಿಯರು ಮತ್ತು ಸ್ನೇಹಿತರು ತಮ್ಮ ಸಹಕಾರವನ್ನು ನೀಡುತ್ತಾರೆ. ಈ ಸಮಯದಲ್ಲಿ ಸಂಬಂಧಗಳ ಗಾಢತೆಯನ್ನು ಅನುಭವಿಸುವ ಸಾಧ್ಯತೆ ಹೆಚ್ಚು. ತಮ್ಮ ಜೀವನದಲ್ಲಿ ಜವಾಬ್ದಾರಿ, ಶ್ರದ್ಧೆ ಮತ್ತು ಗೌರವವನ್ನು ಸಾಧಿಸುವ ಮೂಲಕ ಅವರು ಕುಟುಂಬದ ಒಳಿತಿಗಾಗಿ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ಮಕ್ಕಳೊಂದಿಗೆ, ಹಿರಿಯರೊಂದಿಗೆ ಮತ್ತು ಜೀವನ ಸುಖಿಗಳೊಂದಿಗೆ ಸಂಬಂಧ ಉತ್ತಮಗೊಳ್ಳುತ್ತದೆ.
ತಮ್ಮ ಅನುಭವ ಮತ್ತು ಜ್ಞಾನವನ್ನು ಹಂಚಿಕೊಳ್ಳುವ ಮೂಲಕ ಅವರು ಸುತ್ತಲಿನವರ ಜೀವನಕ್ಕೆ ಸಹಾಯ ಮಾಡುತ್ತಾರೆ. ಈ ಸಮಯದಲ್ಲಿ ಉತ್ತಮ ಸಲಹೆ, ಸಹಾನುಭೂತಿ ಮತ್ತು ಪ್ರೇರಣೆಯ ಮೂಲಕ ಸಂಬಂಧಗಳನ್ನು ಬಲಪಡಿಸುವುದು ಸಾಧ್ಯ. ಅವರು ತಮ್ಮ ನೈತಿಕತೆಯಿಂದ ಎಲ್ಲರ ಮೆಚ್ಚುಗೆ ಮತ್ತು ವಿಶ್ವಾಸವನ್ನು ಗಳಿಸುತ್ತಾರೆ. ಮಕರ ರಾಶಿಯವರು ಸಾಮಾಜಿಕ ಕಾರ್ಯಗಳಲ್ಲಿ ಶ್ರದ್ಧೆಯಿಂದ ಭಾಗವಹಿಸುತ್ತಾರೆ. ಸಮಾಜ ಸೇವೆ, ಸಹಕಾರ ಮತ್ತು ಸಹಾಯ ಮಾಡುವ ಮನೋಭಾವ ಈ ಸಮಯದಲ್ಲಿ ಹೆಚ್ಚಾಗುತ್ತದೆ. ಅವರು ಕೇವಲ ತಮ್ಮದೇ ಉದ್ದೇಶಕ್ಕಾಗಿ ಅಲ್ಲ, ಸುತ್ತಲಿನವರ ಉತ್ತಮತೆಗೆ ಕೂಡ ಶ್ರಮವನ್ನು ಮೀಸಲಾಗಿಸಿಕೊಳ್ಳುತ್ತಾರೆ. ಇದರಿಂದ ಮಕರ ರಾಶಿಯವರ ಸಾರ್ವಜನಿಕ ಹೆಸರು ಹೆಚ್ಚುತ್ತದೆ ಮತ್ತು ಮಾನಸಿಕ ತೃಪ್ತಿ ದೊರಕುತ್ತದೆ. ಮಕರ ರಾಶಿಯವರಿಗಾಗಿ ಈ ಸಮಯವು ಹೊಸ ಸ್ನೇಹ, ಹೊಸ ಪರಿಚಯಗಳು ಮತ್ತು ಹೊಸ ಸಾಮಾಜಿಕ ಬದ್ಧತೆಗಳನ್ನು ತರುತ್ತದೆ. ಜನವರಿ 6ರ ನಂತರ ಅವರು ತಮ್ಮ ವ್ಯಕ್ತಿತ್ವದಲ್ಲಿ ಹೆಚ್ಚು ಸ್ಥಿರತೆ ಮತ್ತು ನಿರ್ಧಾರಶೀಲತೆಯನ್ನು ತೋರಿಸುತ್ತಾರೆ. ಹೊಸ ಪರಿಚಯಗಳು, ಸಹಯೋಗಿಗಳು ಮತ್ತು ಪೋಷಕರು ಅವರಿಗೆ ಹೊಸ ಮಾರ್ಗದರ್ಶನ ನೀಡುತ್ತಾರೆ. ಇದರಿಂದ ಅವರು ತಮ್ಮ ಜೀವನದ ಗುರಿಗಳನ್ನು ಸ್ಪಷ್ಟವಾಗಿ ಗುರುತಿಸುತ್ತಾರೆ, ಸ್ನೇಹಿತರೆ, ಮತ್ತು ಸಾಧನೆ ಮಾಡಲು ಸಜ್ಜಾಗುತ್ತಾರೆ. ಈ ಹಂತದಲ್ಲಿ ಮಕರ ರಾಶಿಯವರು ತಮ್ಮ ಶ್ರದ್ಧೆ, ಪರಿಶ್ರಮ ಮತ್ತು ನೈತಿಕತೆಯ ಮೂಲಕ ಜೀವನದಲ್ಲಿ ಪ್ರಗತಿ ಸಾಧಿಸುವ ಶಕ್ತಿಯನ್ನು ಹೊಂದಿದ್ದಾರೆ. ಸಮಾಜದಲ್ಲಿ ಗೌರವ, ವಿಶ್ವಾಸ ಮತ್ತು ಪ್ರಭಾವವನ್ನು ಹೆಚ್ಚಿಸಲು ಅವರು ಈ ಸಮಯವನ್ನು ಸಮರ್ಪಕವಾಗಿ ಬಳಸುತ್ತಾರೆ. ಜನವರಿ 6ರ ನಂತರ ಮಕರ ರಾಶಿಯವರ ವೃತ್ತಿಪರ ಜೀವನದಲ್ಲಿ ಹೊಸ ಬೆಳವಣಿಗೆಗಳು ಕಾಣಿಸಿಕೊಳ್ಳುತ್ತವೆ. ಅವರು ತಮ್ಮ ಶ್ರಮ, ಪರಿಶ್ರಮ ಮತ್ತು ಕಟ್ಟುನಿಟ್ಟಿನ ಮೂಲಕ ಉದ್ಯೋಗ ಕ್ಷೇತ್ರದಲ್ಲಿ ಪ್ರಮುಖ ಸ್ಥಾನವನ್ನು ಪಡೆಯುತ್ತಾರೆ. ಈ ಸಮಯದಲ್ಲಿ ಅವರು ತಮ್ಮ ಕೆರಿಯರ್ನಲ್ಲಿ ಹೊಸ ಹೊಣೆಗಾರಿಕೆಗಳನ್ನು ಸ್ವೀಕರಿಸಲು ಸಿದ್ಧರಾಗಿರುತ್ತಾರೆ. ಯಾವುದೇ ಕೆಲಸವನ್ನು ನಿಖರವಾಗಿ, ನಿರ್ವಹಣಾ ಕೌಶಲ್ಯ ಮತ್ತು ಸವಿಸ್ತಾರ ಗಮನದಿಂದ ನಡೆಸುವ ತಮ್ಮ ಸಾಮರ್ಥ್ಯದಿಂದ ಸಹೋದ್ಯೋಗಿಗಳು ಮತ್ತು ಹಿರಿಯರು ಅವರ ಮೆಚ್ಚುಗೆಗೆ ಪಾತ್ರರಾಗುತ್ತಾರೆ. ಉದ್ಯೋಗ ಕ್ಷೇತ್ರದಲ್ಲಿ ಈ ಸಮಯದಲ್ಲಿ ಸವಾಲುಗಳು ಕೂಡ ಎದುರಾಗಬಹುದು, ಆದರೆ ಮಕರ ರಾಶಿಯವರು ತಮ್ಮ ಶ್ರದ್ಧೆ ಮತ್ತು ದೃಢತೆಯಿಂದ ಎಲ್ಲ ಕಷ್ಟಗಳನ್ನು ಗೆಲ್ಲುವ ಶಕ್ತಿ ಹೊಂದಿದ್ದಾರೆ. ಹೊಸ ಯೋಜನೆಗಳು, ಹೊಸ ಕೆಲಸದ ಅಭಿಯಾನಗಳು ಮತ್ತು ನಿರ್ವಹಣಾ ತಂತ್ರಗಳಲ್ಲಿ ಅವರು ಯಶಸ್ಸು ಕಾಣುವ ಅವಕಾಶಗಳು ಹೆಚ್ಚು. ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ಎಲ್ಲ ತತ್ವಗಳನ್ನು ಪರಿಶೀಲಿಸುವ ಅವರು ಶ್ರಮವು ಭವಿಷ್ಯದ ಫಲವನ್ನು ಭದ್ರಗೊಳಿಸುತ್ತದೆ. ವ್ಯವಸ್ಥಿತ ಹಾಗೂ ಯೋಜಿತ ಪಟುತನವು ಮಕರ ರಾಶಿಯವರ ಮುಖ್ಯ ಲಕ್ಷಣ. ಜನವರಿ 6ರ ನಂತರ ಈ ಲಕ್ಷಣಗಳು ಹೆಚ್ಚು ದೃಢವಾಗುತ್ತವೆ. ಉದ್ಯೋಗದಲ್ಲಿ ಪೂರಕ ಫಲವನ್ನು ಪಡೆಯಲು ಸಮಯ, ಶ್ರಮ ಮತ್ತು ಬುದ್ಧಿವಂತಿಕೆಯನ್ನು ಸಮನ್ವಯಗೊಳಿಸುವುದು ಅವರ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ. ಈ ಮೂಲಕ ಅವರು ತಮ್ಮ ಉನ್ನತ ಹುದ್ದೆ ಅಥವಾ ಗೌರವಪೂರ್ಣ ಸ್ಥಾನವನ್ನು ಪಡೆಯುವ ಅವಕಾಶವನ್ನು ಪಡೆದುಕೊಳ್ಳುತ್ತಾರೆ. ಹೂಡಿಕೆಗಳು ಮತ್ತು ಆರ್ಥಿಕ ನಿರ್ವಹಣಾ ದೃಷ್ಟಿಯಿಂದ ಈ ಸಮಯವು ಪ್ರಮುಖವಾಗಿದೆ. ಧನಕೋಶದ ನಿರ್ವಹಣೆಯಲ್ಲಿ ಜಾಗರೂಕತೆ, ಯೋಜನೆ ಮತ್ತು ಸ್ಥಿರತೆಯನ್ನು ಅವಲಂಬಿಸುವುದು ಸೂಕ್ತ ಮತ್ತು ಹೊಸ ಹೂಡಿಕೆಗಳು ಅಥವಾ ವಾಣಿಜ್ಯ ಕ್ರಮಗಳು ಲಾಭದಾಯಕವಾಗಬಹುದು, ಆದರೆ ತಕ್ಷಣದ ಫಲಕ್ಕಾಗಿ ಅತಿ ಜಾಗರೂಕರಾಗಿ ಅಥವಾ ಹಡತಾಳುವಿಕೆ ತಪ್ಪಿಸುವುದು ಮತ್ತು ಸಮರ್ಪಕ ನಿರ್ವಹಣೆ ಮತ್ತು ಶ್ರದ್ಧೆಯಿಂದ ಅವರು ಆರ್ಥಿಕ ಸ್ಥಿರತೆ ಹಾಗೂ ಸುಧಾರಿತ ಧನಸಂಚಯನವನ್ನು ಪಡೆಯುತ್ತಾರೆ. ಜನವರಿ 6ರ ನಂತರ ಮಕರ ರಾಶಿಯ ವೃತ್ತಿಪರ ಜೀವನದಲ್ಲಿ ಧನಾತ್ಮಕ ಬೆಳವಣಿಗೆಗಳು ಆಗಬಹುದು. ಯೋಜಿತ ಮತ್ತು ಪರಿಶ್ರಮ ಪೂರ್ಣ ಶ್ರಮದಿಂದ ಅವರು ಹಣ ಸಂಪಾದನೆ, ಹೂಡಿಕೆಗಳಲ್ಲಿ ಲಾಭ ಮತ್ತು ಆರ್ಥಿಕ ನಿರ್ಧಾರಗಳಲ್ಲಿ ಶ್ರದ್ಧೆಯನ್ನು ಹೊಂದುತ್ತಾರೆ. ಯಾವುದೇ ಲಾಭ ಅಥವಾ ಪ್ರಗತಿಗೆ ಧೈರ್ಯ, ಪರಿಶ್ರಮ ಮತ್ತು ಜ್ಞಾನ ಪ್ರಮುಖವಾಗುತ್ತದೆ. ಮಕರ ರಾಶಿಯವರ ಸಾಧನೆ ಮಾತ್ರ ಉದ್ಯೋಗದಲ್ಲಿ ಅಲ್ಲ, ಆರ್ಥಿಕ ವ್ಯವಸ್ಥೆಯಲ್ಲಿಯೂ ಸ್ಥಿರತೆಯನ್ನು ತರುತ್ತದೆ. ನಿರ್ಧಾರಶೀಲತೆ, ಯೋಚನಾಶೀಲತೆ ಮತ್ತು ಸಮರ್ಪಣೆಯಿಂದ ಅವರು ತಮ್ಮ ಜೀವನದ ಧನಾತ್ಮಕ ಗುರಿಗಳನ್ನು ಸಾಧಿಸುತ್ತಾರೆ. ಈ ಸಮಯದಲ್ಲಿ ಹೂಡಿಕೆ, ಉದ್ಯೋಗ ಮತ್ತು ಆರ್ಥಿಕ ನಿರ್ವಹಣೆಯಲ್ಲಿ ಜಾಗರೂಕತೆ ಮತ್ತು ನಿಷ್ಠೆ ಅತ್ಯವಶ್ಯಕ. ಹೀಗೆ ಜನವರಿ 6ರ ನಂತರ ಮಕರ ರಾಶಿಯವರ ವೃತ್ತಿಪರ ಹಾಗೂ ಆರ್ಥಿಕ ಜೀವನವು ಸದೃಢ, ಯೋಜಿತ ಹಾಗೂ ಸತತ ಬೆಳವಣಿಗೆಯ ಸಂಕೇತವಾಗಿದೆ. ಈ ಹಂತದಲ್ಲಿ ಅವರು ತಮ್ಮ ಪರಿಶ್ರಮ ಮತ್ತು ಬುದ್ಧಿವಂತಿಕೆಯಿಂದ ಜೀವನದಲ್ಲಿ ಸ್ಥಿರತೆ, ಗೌರವ ಮತ್ತು ಯಶಸ್ಸನ್ನು ಪಡೆಯುತ್ತಾರೆ. ಜನವರಿ 6ರ ನಂತರ ಮಕರ ರಾಶಿಯವರ ಆರೋಗ್ಯ ಮೇಲೆ ಗಮನ ಹರಿಸುವುದು ಅತ್ಯಂತ ಮುಖ್ಯವಾಗುತ್ತದೆ. ದೈಹಿಕ ಆರೋಗ್ಯವು ಸದೃಢವಾಗಿರಲು ಸರಿಯಾದ ಆಹಾರ, ನಿಯಮಿತ ವ್ಯಾಯಾಮ ಮತ್ತು ಸಮರ್ಪಕ ವಿಶ್ರಾಂತಿ ಅತ್ಯವಶ್ಯಕ. ಈ ಸಮಯದಲ್ಲಿ ದೇಹದ ಸಾಮರ್ಥ್ಯ ಮತ್ತು ಶಕ್ತಿಯನ್ನು ಉಳಿಸಲು ಸೂರ್ಯೋದಯ, ವ್ಯಾಯಾಮ ಮತ್ತು ಯೋಗದಂತಹ ಚಟುವಟಿಕೆಗಳನ್ನು ನಿಯಮಿತವಾಗಿ ಮಾಡುವುದು ಫಲಪ್ರದವಾಗಿದೆ. ಮಕರ ರಾಶಿಯವರ ಶರೀರದಲ್ಲಿ ಸಾಮಾನ್ಯವಾಗಿ ಶಕ್ತಿಯ ಕೊರತೆ ಅಥವಾ ದೇಹದ ಸಡಿಲತೆ ಕಂಡುಬರುವ ಸಾಧ್ಯತೆ ಇದೆ. ಆದ್ದರಿಂದ ತೂಕ ನಿಯಂತ್ರಣ, ತಾಜಾ ಆಹಾರ ಮತ್ತು ಸಕಾರಾತ್ಮಕ ಚಟುವಟಿಕೆಗಳನ್ನು ಪಾಲಿಸುವುದು ಸೂಕ್ತ. ಪೌಷ್ಟಿಕತೆಯ ಜೊತೆಗೆ ಮಧುರವಾದ ಆಹಾರ ಪದ್ಧತಿಯನ್ನು ಅನುಸರಿಸುವುದು ಆರೋಗ್ಯದಲ್ಲಿ ಶ್ರೇಷ್ಠತೆ ತರುತ್ತದೆ. ಮಾನಸಿಕ ಆರೋಗ್ಯದ ದೃಷ್ಟಿಯಿಂದ ಜನವರಿ 6ರ ನಂತರ ಸಮಯವು ಮಕರ ರಾಶಿಯವರಿಗೆ ಚಿಂತನಶೀಲ ಮತ್ತು ಧೈರ್ಯವಂತಿಕೆಯಾಗಿರುತ್ತದೆ. ಜೀವನದಲ್ಲಿ ಬರುವ ಸವಾಲುಗಳು, ಒತ್ತಡ ಮತ್ತು ಸಂಕಷ್ಟಗಳನ್ನು ಎದುರಿಸಲು
ಧೈರ್ಯ ಮತ್ತು ಬುದ್ಧಿವಂತಿಕೆ ಸಹಾಯ ಮಾಡುತ್ತದೆ. ಧ್ಯಾನ, ಯೋಗ, ನಿತ್ಯ ಚಿಂತನೆ ಮತ್ತು ಶಾಂತ ಮನೋಭಾವದಿಂದ ಒತ್ತಡವನ್ನು ತಡೆಯಬಹುದು. ವೈಯಕ್ತಿಕ ಅಭ್ಯಾಸಗಳು ಮತ್ತು ಜೀವನ ಶೈಲಿ ಈ ಸಮಯದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಮಕರ ರಾಶಿಯವರು ತಮ್ಮ ದಿನಚರಿಯನ್ನು ನಿರ್ವಹಿಸುವ ವಿಧಾನದಲ್ಲಿ ನಿಯಮ ಪಾಲನೆ ಹಾಗೂ ಸಮರ್ಪಣೆಯನ್ನು ಹೆಚ್ಚಿಸುತ್ತಾರೆ. ತಡವಾಗಿ ನಿದ್ರೆ ಮಾಡುವುದು ತಪ್ಪಿಸಿ ಸಮಯ ಪಾಲನೆಯೊಂದಿಗೆ ದಿನನಿತ್ಯದ ಕೆಲಸಗಳನ್ನು ನಿರ್ವಹಿಸುವುದು ಅವರಿಗೆ ಶಕ್ತಿಯುತ ದೈನಂದಿನ ಜೀವನವನ್ನು ನೀಡುತ್ತದೆ. ಮಕರ ರಾಶಿಯವರ ಮನೋಭಾವದಲ್ಲಿ ಸಹಕಾರ, ಸಮಾನತೆ ಮತ್ತು ಶ್ರದ್ಧೆ ಹೆಚ್ಚಾಗುತ್ತದೆ. ವ್ಯಕ್ತಿತ್ವದ ಉತ್ತಮ ಗುಣಗಳು, ನೈತಿಕತೆ, ಪರಿಶ್ರಮ ಹಾಗೂ ಶ್ರದ್ಧೆಯಿಂದ ಅವರ ವೈಯಕ್ತಿಕ ಹಾಗೂ ಸಾಮಾಜಿಕ ಜೀವನ ಸುಗಮಗೊಳ್ಳುತ್ತದೆ. ಮನಸ್ಸಿನ ಶಾಂತಿ, ಆತ್ಮವಿಶ್ವಾಸ ಮತ್ತು ದೃಢತೆ ಜೀವನದಲ್ಲಿ ಸಕಾರಾತ್ಮಕ ಫಲಗಳನ್ನು ತರಲು ಸಹಾಯಕವಾಗುತ್ತದೆ. ಈ ಅವಧಿಯಲ್ಲಿ ಮಕರ ರಾಶಿಯವರು ತಮ್ಮ ಜೀವನದಲ್ಲಿ ಆರೋಗ್ಯ, ಮನೋಶಕ್ತಿ, ಶ್ರದ್ಧೆ ಮತ್ತು ಶ್ರದ್ಧಾವಂತಿಕೆಯನ್ನು ಸಮನ್ವಯಗೊಳಿಸುವ ಮೂಲಕ ಸಮೃದ್ಧ ಮತ್ತು ಸಮತೋಲಿತ ಜೀವನವನ್ನು ಸಾಧಿಸುತ್ತಾರೆ. ಶರೀರದ ಹಾಗೂ ಮನಸ್ಸಿನ ಸಮತೋಲನವು ಅವರ ಯಶಸ್ಸಿನ ಮತ್ತು ಸಮೃದ್ಧಿಯ ಮೂಲವಾಗುತ್ತದೆ. ಜನವರಿ 6ರ ನಂತರ ಮಕರ ರಾಶಿಯವರ ಪ್ರೇಮ ಮತ್ತು ವೈವಾಹಿಕ ಜೀವನವು ಹೊಸ ಬೆಳವಣಿಗೆಗಳನ್ನು ಅನುಭವಿಸುತ್ತದೆ. ಮಕರ ರಾಶಿಯವರು ತಮ್ಮ ಸಂಬಂಧಗಳಲ್ಲಿ ಶ್ರದ್ಧೆ, ನಿಷ್ಠೆ ಮತ್ತು ಸಹಾನುಭೂತಿಯನ್ನು ಮುಖ್ಯವಾಗಿ ಪರಿಗಣಿಸುತ್ತಾರೆ. ಈ ಸಮಯದಲ್ಲಿ ಅವರು ತಮ್ಮ ಸಂಗಾತಿ, ಕುಟುಂಬ ಮತ್ತು ಪ್ರೀತಿ ಪಾತ್ರರೊಂದಿಗೆ ಸಂಬಂಧಗಳನ್ನು ಬಲಪಡಿಸಲು ಅವಕಾಶ ಹೊಂದಿದ್ದಾರೆ. ಜನವರಿ 6ರ ನಂತರ ಮಕರ ರಾಶಿಯವರ ಜೀವನದಲ್ಲಿ ಶ್ರದ್ಧೆ, ಪರಿಶ್ರಮ, ಶ್ರದ್ಧಾವಂತಿಕೆಯ ಮೂಲಕ ಪ್ರಗತಿ ಸಾಧಿಸುತ್ತಾರೆ. ವೃತ್ತಿಪರ ಜೀವನದಲ್ಲಿ ಹೊಸ ಹೊಣೆಗಾರಿಕೆಗಳು, ಉದ್ಯೋಗದಲ್ಲಿ ಯಶಸ್ಸು ಮತ್ತು ಆರ್ಥಿಕ ಸ್ಥಿರತೆ ಕಾಣಿಸುತ್ತದೆ. ಹಾಗೆ ಆರೋಗ್ಯದ ದೃಷ್ಟಿಯಿಂದ ನಿಯಮಿತ ಆಹಾರ, ವ್ಯಾಯಾಮ ಮತ್ತು ಮನೋಶಾಂತಿ ಅಗತ್ಯ. ವೈಯಕ್ತಿಕ ಮತ್ತು ವೈವಾಹಿಕ ಸಂಬಂಧಗಳಲ್ಲಿ ಶ್ರದ್ಧೆ, ಗೌರವ ಮತ್ತು ಪ್ರಾಮಾಣಿಕತೆ ಹೆಚ್ಚುತ್ತದೆ. ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸಂಬಂಧ ಬಲಗೊಳ್ಳುತ್ತದೆ. ಸವಾಲುಗಳು ಬಂದರೂ ಧೈರ್ಯ ಮತ್ತು ನಿರ್ಧಾರಶೀಲತೆಯಿಂದ ಜಯ ಸಾಧಿಸಲಾಗುತ್ತದೆ. ಈ ಸಮಯವು ಮಕರ ರಾಶಿಯವರಿಗೆ ಸ್ಥಿರತೆ, ಸಮೃದ್ಧಿ ಮತ್ತು ಸಂತೋಷ ನೀಡುವ ಅವಧಿ. ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಇಷ್ಟೊತ್ತು ಯಾರೆಲ್ಲ ವಿಡಿಯೋ ನೋಡಿದರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತು ಹೀಗೆ ನಾನು ವಿಡಿಯೋನ ವಾಚ್ ಮಾಡ್ತಾಯಿರಿ. ನಿಮ್ಮೆಲ್ಲರ ಸಪೋರ್ಟು ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಮತ್ತು ಹೊಸದಾಗಿ ನೋಡೋರು ಫಸ್ಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ತಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ.